ಹಾಯ್ ಹಲೋ ನಮಸ್ತೆ. ಇದು ಫಸ್ಟ್ ಬ್ಲಾಗ್ ಮಾಡ್ತಾ ಇದ್ದೀನಿ ನಾನು. ಅದು ಸಂಡೇ ಬ್ಲಾಗ್ ಆಗಿರುತ್ತೆ. ಯಾರೇ ಲಾಸ್ಟ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಹಾಗೆ ಸಬ್ಸ್ಕ್ರೈಬ್ ಹಾಕೊಂಡು ಮಾಡಿ. ನೋಡಿ, ಬೆಳಿಗ್ಗೆ ಎದ್ಬಿಟ್ಟು ಬೇಗನೆ ಸ್ವಲ್ಪ ಇವತ್ತು ಲೇಟ್ ಆಯ್ತು ಎದ್ದೇಳೋದು. ಭಾನುವಾರ ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕ್ಬಿಟ್ಟು ನೋಡಿ ಈ ಥರ ಎಲ್ಲ ಒರೆಸಿ ನೀರು ಹಾಕಿ ಒರೆಸಿ ನೀಟಾಗಿ ರಂಗೋಲಿ ಎಲ್ಲ ಹಾಕಿ ಅದನ್ನೆಲ್ಲ ಎಲ್ಲ ಓಡಾಡ್ತಾರಲ್ಲ ಅಂದ್ಬಿಟ್ಟು ಹಾಗೆ ಮಾಪ್ ಹಾಕಿ ಒರೆಸ್ದೆ. ಮಕ್ಕಳು ಜಾರು ಬಿದ್ದುಬಿಡ್ತಾರೆ ಅಂದ್ಬಿಟ್ಟು ಇವಾಗ ರಂಗೋಲಿ ಹಾಕಿದೆ. ನೋಡಿ ಅವಳು ಚಿನ್ನಮ್ಮ ಅವಳು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಇಬ್ಬರು ಎದ್ಬಿಟ್ರೆ ಇನ್ನೂ ಕೆಲಸನೇ ಮಾಡೋಂಗಿಲ್ಲ, ಕೂತ್ಕೊಂಡೇ ಇರಬೇಕಾಗತ್ತೆ. ಸದ್ಯ ಅವಳೊಬ್ಬಳು ಎದ್ದಿದ್ಲು ಇವಾಗ, ಹಾಗಾಗಿ ಅವ್ನು ಮನಗಿದ ಅಂದ್ಬಿಟ್ಟು ಬೇಗ ಬೇಗ ಕೆಲಸ ಎಲ್ಲ ಮಾಡ್ಕೋತಾ ಇದ್ದೆ. ಇವತ್ತು ಭಾನುವಾರ ಅಲ್ವಾ, ಭಾನುವಾರ ಅಂದರೆ ಸ್ವಲ್ಪ ಕೆಲಸ ಜಾಸ್ತಿನೇ ಇರುತ್ತೆ. ಹಾಗಾಗಿ ಇದು ಫಸ್ಟ್ ವ್ಲಾಗ್ ಮಾಡ್ತಿರೋದು ನಾನು. ನೋಡಿ ಅವಳಿಗೆ ಕಾಲಿಗೆ ರಂಗೋಲಿ ಮೆತ್ಕೊಂಡು ಅದಕ್ಕೆ ಅವಳಲ್ಲೇ ಕೂತ್ಕೊಂಡ್ಬಿಟ್ಲು, ಏನೋ ಆಯಿತು ಅಂದ್ಬಿಟ್ಟು. ನೋಡಿ ಈಗ ಅವಳೇ ಡೋರ್ ಕ್ಲೋಸ್ ಮಾಡ್ತಾಳೆ. ಓಪನ್ ಮಾಡಿದ್ರೆ ಸಾಕು ಓಡ್ತಾಳೆ. ನೋಡಿ ಇನ್ನೂ ಮನಗಿದ್ದಾನೆ, ಅದಕ್ಕೆ ಅಷ್ಟು ಬೇಗ ಮನೆ ಕಸ ಎಲ್ಲ ಹೊಡ್ಕೊಂಡು ಕಸ ಎಲ್ಲ ಗುಡಿಸ್ಕೊಂಡು ನೀಟಾಗೆ ಗುಡಿಸ್ಕೊಂಡ್ಬಿಡ್ತೀನಿ ಅಷ್ಟೊತ್ತಿಗೆ. ನೋಡಿ ಕೂತ್ಕೊಂಡು ಆಟ ಆಡ್ತಿದ್ದಾಳೆ ಸುಮ್ಮನೆ ಸೈಲೆಂಟಾಗಿ. ನೋಡಿ ಕಸ ಹಾಕಿ ಈಚೆಗಡೆ ಡಸ್ಟ್ಬಿನ್ಗೆ ಹಾಕೋಣ ಅಂತ ಹೋಗೋ ಅಲ್ಲೇ ಎದ್ದು ಓಡಪ್ಪ ನೋಡಿದ್ದೆ ಕಡೆ ಅಲ್ಲೇ ಓಡಿ ಮೆಟ್ಲು ಮೇಲೆ ಹೋಗೋದು ಕೂತ್ ನೋಡಿ ಹೆಂಗೆ ಓಡ್ತಾಳೆ. ಮೆಟ್ಲು ಮೇಲೆ ಹೋಗಿ ಕೂತ್ಬಿಟ್ಟಿದ್ಲು. ಅಲ್ಲಿಂದ ಬಂದು ಕರ್ಕೊಂಡು ಬಂದೆ. ನೀವು ಚಿಕ್ಕ ಮಕ್ಕಳನ್ನ ಇಟ್ಕೊಂಡು ಕೆಲಸ ಮಾಡೋದು ಭಾರಿ ಕಷ್ಟ ಐತೆ. ನೋಡಿ ನೋಡಿ ತಿರ್ಗಾ ಬರ್ತಾಳೆ, ತಿರ್ಗಾ ಡೋರ್ ಕ್ಲೋಸ್ ಮಾಡ್ತಾಳೆ, ತಿರ್ಗಾ ಅವಳೆ ಓಪನ್ ಮಾಡ್ತಾಳೆ, ಅವಳೇ ಕ್ಲೋಸ್ ಮಾಡ್ತಾಳೆ. ಇವಾಗ ಲಾಕ್ ಮಾಡಿದೆ, ಬಂದು ನೋಡಿದ್ರೆ ಮೇಲೆ ಹೆಂಗೆ ಬೀಳ್ತಾಳೆ. ತೊಳ್ಕೊಂಡು ಚಪಾತಿಗೆ ನಾನು ಮುದ್ದೆ ಮಾಡಿದ್ದೆ. ಚಪಾತಿ ಮಾಡೋಣ ಅಂದ್ಬಿಟ್ಟು ಇವತ್ತು ಮುಖ ಎಲ್ಲ ತೊಳ್ಕೊಂಡು ಸ್ಟಿಕ್ಕರ್ ಹಾಕ್ಕೊಂಡೆ ನಾನು. ಹಾಲು ಒಲೆ ಮೇಲಿಟ್ಟು ಹಾಲು ಕಾಯಿಸ್ತಾ ಇದ್ದೀನಿ, ಕಾಫಿ ಮಾಡೋಣ ಅಂದ್ಬಿಟ್ಟು. ಬೆಳಗ್ಗೆ ಕಾಫಿ ಕುಡಿಲಿಲ್ಲ ಅಂತಾರೆ ತಲೆನೋವೇ ಬಂದ್ಬಿಡುತ್ತೆ, ಹಾಗಾಗಿ ಕಾಫಿ ಕುಡಿಯೋಣ. ಇನ್ನು ಅವನು ಎದ್ದಿಲ್ಲ, ಅವನಿಗೆ ಎದ್ಮೇಲೆ ಹಾಲು ಕಾಯಿಸ್ಕೊಡ್ಬೇಕು, ತಿರ್ಗಾ ಬಿಸಿ ಮಾಡಬೇಕು. ಅವನು ಎದ್ದಿದ್ರೆ ಇವಾಗಲೇ ಕೊಟ್ಬಿಡ್ತಿದ್ದೆ. ಅವನು ಎದ್ದಿಲ್ವಲ್ಲ, ಇವತ್ತು ಭಾನುವಾರ ಆಗಿರೋದ್ರಿಂದ ಸ್ವಲ್ಪ ಹೊತ್ತು ಮಲ್ಕೊಳ್ಳಿ ಅಂತ ಬಿಟ್ಟಿದ್ದೀನಿ ನಾನೇ. ಕಾಫಿ ಕುಡಿದಿದ್ದೀನಿ, ಕಾಫಿ ಕುಡಿದು ತಿರ್ಗಾ ಕೆಲಸ ಸ್ಟಾರ್ಟ್ ಮಾಡಬೇಕು. ಟೈಮ್ 8 ಗಂಟೆ ಆಗಿದೆ. ಚಪಾತಿ ಒತ್ತಿ ಇದ್ದೀನಿ. ಒಂದು ಸಲ ಈ ಥರ ಚಪಾತಿ ಎಲ್ಲ ಒತ್ತಿ ಒಂದು ಸಲ ಮಡಿಕೊಂಡ್ಬಿಟ್ರೆ ಬೇಯಿಸೋಕೆ ಸುಲಭ ಆಗುತ್ತೆ ಅಂದ್ಬಿಟ್ಟು ನಾನು ಆ ಥರ ಒತ್ತಿ ಮಡ್ಕೊಂಡ್ಬಿಡ್ತೀನಿ. ಯಾಕೆ ಅಂತಂದರೆ ಪಾಪು ಇದ್ದಾಳಲ್ಲ, ಅವಳು ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ. ಹಾಗಾಗಿ ಈಗ ಒತ್ತು ಮಾಡಿಕೊಂಡಿದ್ರೆ ಬೇಯಿಸ್ಕೊಬೋದು. ಒತ್ತಿ ಬೇಯಿಸೋಕೆ ತುಂಬ ಕಷ್ಟ ಆಗುತ್ತೆ ಅವಳು ಇಟ್ಕೊಂಡು. ಹಾಗಾಗಿ ಒತ್ತೆಲ್ಲ ಒಂದು ಸಲ ಮಡಿಕೊಂಡ್ಬಿಟ್ಟು ನಾನು ಬೇಯಿಸ್ಕೊತೀನಿ. ಇದೇ ಥರ ನಾನು ಬೇಯಿಸ್ಕೊಂಡು ಹಾಟ್ ಬಾಕ್ಸ್ ಒಳಗೆ ಹಾಕ್ಬಿಟ್ಟು ಅವನು ಇನ್ನೂ ಎದ್ದಿಲ್ಲ ಮತ್ತು ತಣ್ಣಗಾಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲನೂ ಹಾಟ್ ಬಾಕ್ಸ್ ಹಾಕಿ ಮಡಗ್ತೀನಿ. ಈ ಥರ ಬೇಯಿಸ್ಕೊಂಡೆಲ್ಲನೂ ನೋಡಿ 2-3 ಬೇಯಿಸಿದೆ. ಆಗ ತೊಳ್ತಾ ಇದ್ಲು, ತಿರ್ಗಿ ಅದನ್ನೆಲ್ಲ ಒರೆಸ್ಬಿಟ್ಟು ಹೇಳ್ತಾ ಇದ್ದಾಳೆ, ಹರೆ ಮೇಲೆ ಕುಂಡಿಸ್ಕೊಂಡೆ. ನೋಡಿ ಅದಕ್ಕೆ ಒತ್ತು ಮಡಿಕೊಂಡ್ಬಿಟ್ರೆ ಈ ಥರ ಕುಂಡಿಸ್ಕೊಂಡು ನೋಡಿ ಏನು ಮಾಡ್ತಾಳೆ, ನೋಡಿ ನೋಡಿ ಇಲ್ಲ ಏನು ಮಾಡ್ತಾಳೆ ಕೈ ಇಲ್ಲಡೆ ನೋಡಿ ಅವಳು ಏನು ತೀಟೆ ಮಾಡ್ತಾಳೆ. ಮುಚ್ಚು 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 ತಣ್ಣಗಾಯ್ತ, ಮುಚ್ಚು ಮನೆ. ಕೊಡು ಅಂದ್ರೂ ಕೊಡಲ್ಲ, ಹಾಕ್ಕೊಂಡ್ರೂ ಹಾಕಲ್ಲ ಅವಳು. ಮುಚ್ಚು, ನೀನು ಮುಚ್ಚು, ಕೊಡು ಕೊಡು ಕೊಡು.
ಸುಮ್ಮನೆ ಒಂದೊಂದ್ಸಲ ಆಟ ಆಡ್ತಾ ಇರ್ತಾಳೆ, ಸಿಕ್ಕಾಪಟ್ಟೆ ಒಂದೊಂದ್ಸಲ ಆಟ ಮಾಡಿಬಿಡ್ತಾಳೆ. ಅವಾಗ ಎತ್ಕೊಳ್ಳೋ ಗಂಟ ಸುಮ್ಮನೆ ಬಿಡೋದೇ ಇಲ್ಲ ಅವಳು, ಏನು ಕೆಲಸ ಮಾಡ್ಕೊಂಡು ಬಿಡೋಲ್ಲ. ಹಾಗಾಗಿ ಅದಕ್ಕೆ ಅವಳನ್ನ ಅಲ್ಲೇ ಕುಂಡಿಸ್ಕೊಂಡು ನಿಲ್ಸ್ಕೊಂಡು ನೋಡಿ, ಈಗ ನಿಂತ್ಕೊಂಡು ಸಾಕಾಯ್ತಲ್ಲ, ಈಗ ಎತ್ಕೊಂಡೇ ಬಿಟ್ಟೆ ನೋಡಿ. ಆದ್ರೂ ಸ್ವಲ್ಪ ಅಳ್ತಾನೆ ಇರ್ತಾಳೆ ಅವಳು ನೋಡಿ. ಮಕ್ಕಳಿದ್ರೆ ಎಲ್ಲರ ಮೇಲೂ ಇದೇ ಥರನೇ, ಸ್ವಲ್ಪ ಕೆಲಸ ಮಾಡೋಕ್ಕೆ ಬಿಡೋಲ್ಲ. ನಮ್ಮ ಮನೆಯಲ್ಲಂತೂ ಇರುವಾರ ಬಿಡೋದೇ ಇಲ್ಲ ನೋಡಿ. ಇಬ್ಬರು ಸೇರ್ಕೊಂಡ್ಬಿಟ್ರಂತೂ ಇರುವಾರ ಕೆಲಸ ಮಾಡೋಕ್ಕೇ ಬಿಡೋಲ್ಲ ನಮ್ಮ ಮನೇಲಿ ನೋಡಿ. ಅವ್ನು ಮನಗಿದ್ದ, ಹೋಗಿ ಎಬ್ರಿಸೇ ಬಿಟ್ಲಿವಳು ನೋಡಿ. ಅಲ್ಲೇ ಕರೆಂಟ್ ಹಾಕಕ್ಕೆ ಹೋಗಿದ್ದಾಳೆ. ಅವನು ಎದ್ದು ಮುಖ ತೊಳ್ಕೊಂಡು ಬಂದ. ಈಗ ಬೆಡ್ಶೀಟ್ ಮುಡ್ಸೋಣ ಅಂದರೆ ಅವಳು ಬಿಡೋದೇ ಇಲ್ಲ. ಬೆಡ್ಶೀಟ್ ಮುಡ್ಸೋಕ್ಕೆ ಹೋದ್ರೆ ಸಾಕು, ಅದ್ರ ಮೇಲೆ ಹೋಗಿ ಮನಿಕೊಂಡ್ಬಿಡ್ತಾಳೆ. ಅಳ್ದದೇ ಆಟ ಡೈಲಿ ನಮಗೆ ನೋಡಿ. ಏನು ಮಾಡಿದ್ರು ಬಿಡಲ್ಲ ನೋಡಿ. ಅಲ್ಲಿ ಕತ್ತರಿಸಿದೆ ನಾನು ಬಿಡಲ್ಲ ಅಂತ. ಸೈಡ್ಗಳನ್ನ ಮನಗಿಸ್ಬಿಟ್ಟು ಹೆಂಗೋ ರಗ್ಗಿ ಮುಡಿಸಿದಾಯ್ತು ನೋಡಿ. ತಿಂಡಿ ಹಾಕೊಟ್ಟೆ ನೋಡಿ. ಅವಳು ಅವನ್ನ ತಿಂಡಿ ತಿನ್ನೋಕ್ಕೂ ಕೂಡ ಬಿಡಲ್ಲ ಅವಳು, ಎಲ್ಲನೂ ಅವಳೇ ಎತ್ಕೊಂಡ್ಬಿಟ್ಟಿದ್ದಾಳೆ ನೋಡಿ. ಎರಡೂ ಅವಳು ಈಗ ಅವಳಿಗೊಂದು ತಟ್ಟೆ ತಂದು ಕೊಡೋ ಗಂಟ ಅವಳು ಬಿಡೋದಿಲ್ಲ ಅವಳು. ಹಾಗಾಗಿ ಅವಳಿಗೂ ಒಂದು ತಟ್ಟೆ ತಂದು ಕೊಟ್ಬಿಟ್ಟೆ. ಈಗ ಇಬ್ಬರು ತಿಂಡಿ ತಿಂತಾರೆ ತಿನ್ನು ನೋಡಿ. ಇವಾಗ ತಲೆಗೆ 2 ದಿನದಿಂದ ತಲೆಗೆ ಕೈ ಎಣ್ಣೆ ಹಾಕಿರಲಿಲ್ಲ, ಹಾಗಾಗಿ ಅವಳಿಗೆ ಹರಳೆಣ್ಣೆ ಹಾಕ್ತಿದ್ದೀನಿ ತಲೆಗೆ. ತಿಂಡಿ ತಿಂದಾದ್ಮೇಲೆ ಅದು ತುಂಬ ಈಟ್ ಅವಳಿಗೆ, ಅದಕ್ಕೋಸ್ಕರ ತಲೆಗೆ ಹರಳೆಣ್ಣೆ ಹಾಕಿರಲಿಲ್ಲಲ್ಲ. ಯುಗಾದಿ ಹಬ್ಬ ಅಂತ ಅಂದ್ಕೊಂಡು ಅದಕ್ಕೋಸ್ಕರ ಇವತ್ತು ಹರಳೆಣ್ಣೆ ಹಾಕ್ತೆ. ಅವಳು ಅಂತಿದ್ಲು, ಅದಕ್ಕೆ ಬಾಯಿಗೊಂದು ಸ್ವಲ್ಪ ಕೊಟ್ಟೆ ನೋಡಿ. ಆಟ ಆಡ್ತಾ ಇದ್ದಾಳೆ ಇವಾಗ ಸೈಲೆಂಟಾಗಿ ಅಂದ್ಬಿಟ್ಟು ಬಟ್ಟೆ ಶೆಣೆಯೋಣ ಅಂತ ಹೋದರೆ ಇಲ್ಲಿ ಅಲ್ಲಿಗೂ ಬಂದುಬಿಟ್ಲು ಬಟ್ಟೆ ಶೆಣೆ ತಗೋನು. ಏನು ಕೆಲಸ ಮಾಡೋಕ್ಕೂ ಬಿಡಲ್ಲ ನೋಡಿ. ಬಟ್ಟೆ ಎಲ್ಲ ನೆನೆಸ್ಕೊಂಡು ನೋಡಿ ಏನು ಮಾಡೋದು, ವಿಧಿ ಇಲ್ಲ ಅಂತ ನೀರಲ್ಲಿ ಆಟ ಆಡಲಿ ಅಂತ ಬಿಟ್ಬಿಟ್ಟು ಅದೇನೋ ಬಟ್ಟೆ ಶೆಣೆ ಆಮೇಲೆ ಹೀಟ್ರ್ ಹಾಕ್ತೆ. ತುಂಬ ನೆಂದಿದ್ದು ಶೀತ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಹೀಟ್ರ್ ಹಾಕ್ಬಿಟ್ಟು ಬಟ್ಟೆ ಒಣಾಕ್ಬಿಡ್ಬೋದು, ಅಷ್ಟು ನೀರು ಕಾಯ್ದಿರುತ್ತೆ ಅಂದ್ಬಿಟ್ಟು ನೋಡಿ ಬಟ್ಟೆ ಒಣಾಕ್ತಾಯಿದ್ದೀನಿ. ಮಕ್ಕಳಿದ್ರೆ ಸಿಕ್ಕಾಪಟ್ಟೆ ಕೆಲಸ, ಫ್ರೀನೇ ಇರೋಲ್ಲ, ಅಷ್ಟು ಕೆಲಸ ಇರುತ್ತೆ. ಮಾಡ್ತಾನೆ ಇದ್ದರೆ ಕೆಲಸ ಬರ್ತಾನೇ ಇರುತ್ತೆ. ಬಟ್ಟೆ ಒಣಾಕಿದೆ. ಸ್ನಾನ ಮಾಡಿಸಿ ಅವನ್ನ ಮನಗಿಸ್ದೆ ನೋಡಿ. ಮನಿಕತ್ತಾವಳೆ, ಮನಿಕೊಂಡಿದ್ಲು. ಇವಾಗ ಮನಿಕೊಂಡಿದ್ಲು ಅಂದ್ಬಿಟ್ಟು ಎದ್ಲು. ಅರ್ಧ ಗಂಟೆ ಮನಿಕೊಂಡಿದ್ಲು. ಬಟ್ಟೆ ಇಟ್ಕೊಂಬಂದು ಇಂಬ್ರಿಸ್ತಾ ಇದ್ದು. ಇದು ಬ್ಲಾಗ್ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರೆಯೋಕ್ಕೆ ಹೋಗಬೇಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ಚಿನ್ನಮ್ಮ ಓಯ್ ಪೂರ್ತಿಯಾಗಿ ಏನು ನೋಡ್ತಿದ್ಯಾ? ಎಲ್ಲ ವೀಡಿಯೋಗಳನ್ನೂ ಹಾಕ್ತಾಯಿರ್ತೀನಿ. ಎರಡು ರೆಸಿಪಿಗಳನ್ನೂ ಸುಧಾ ಹಾಕಿದ್ದೀನಿ ಆಲ್ರೆಡಿ. ತುಂಬ ಹೆಂಗೈತೆ ಬಿರಿಯಾನಿ? ನೋಡಿ, ಊಟ ಅಡುಗೆ ಭಾನುವಾರ ಚೆನ್ನಾಗೈತಾ? ಬಿರಿಯಾನಿ ಮಾಡಿದ್ದೆ, ಚಿಕನ್ ಬಿರಿಯಾನಿನ. ಥ್ಯಾಂಕ್ ಯು ಫಾರ್ ವಾಚಿಂಗ್.